ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದೊಂದು ವಿಶೇಷ ಪ್ರಕರಣ ಅಂತಾನೆ ಹೇಳ್ಬೋದು. ಆಲ್ರೆಡಿ ಸಿಕ್ಕಾಪಟ್ಟೆ ವೈರಲ್ ಆಗ್ಬಿಟ್ಟಿದೆ. ಅಕ್ರಮ ಬಾಂಗ್ಲಾದೇಶಿಗರ ಒಂದು ಪ್ರಕರಣ, ಒಂದು ಕೇಸ್ ಇದೆ ಇದು. ಅದ್ರ ಬಗ್ಗೆ ವಿವರವಾಗಿ ಹೇಳ್ತೀನಿ. ಕೋರ್ಟ್ ಅಲ್ಲಿ ನಾಗಪ್ರಸನ್ನ ಅವರ ಪೀಠ ಸರಿಯಾಗಿ ಚಾಟಿ ಬೀಸಿದೆ. ಈ ಅಕ್ರಮ ಬಾಂಗ್ಲಾ ವಲಸಿಗರು ಒಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ, ಸುಳ್ಳು ಕಂಪ್ಲೇಂಟ್. ಅದನ್ನ ಪೊಲೀಸರು ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ. ಸರಿಯಾಗಿ ಚಾಟಿ ಬೀಸ್ತಾರೆ ನಾಗಪ್ರಸನ್ನ ಅವರ ಪೀಠ. ಹೆಂಗ್ರಿ ನೀವು ರಿಜಿಸ್ಟರ್ ಮಾಡ್ಕೊಂಡ್ರಿ, ನೀವು ಯಾರ ಪರವಾಗಿದ್ದೀರಾ ಅಂತ ಸರ್ಕಾರದ ಪರ ವಕೀಲರಿಗೆ ನೀವು ಯಾರ ಪರವಾಗಿದ್ದೀರಾ, ನೀವು ಬಾಂಗ್ಲಾದೇಶಿಗ ವಲಸಿಗರ ಪರವಾಗಿ ಏನಾದ್ರು ಕೆಲಸ ಮಾಡ್ತಾ ಇದ್ದೀರಾ ಅಂತ ಸರಿಯಾಗಿ ಚಾಟಿ ಬೀಸ್ತಾರೆ. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ, ಈ ಒಂದು ಪ್ರಕರಣ ಏನೇನು, ಯಾಕಾಯ್ತು, ಏನ್ ಕೇಸು ಅಂತ ಕ್ಲೀನ್ ಆಗಿ ಹೇಳ್ತೀನಿ ಕೇಳಿ. ಒಬ್ರು ಏನ್ ಮಾಡ್ತಾರೆ, ಒಂದು ಪ್ರದೇಶಕ್ಕೆ ಹೋಗಿರ್ತಾರೆ, ಅಲ್ಲೆಲ್ಲ ಬಾಂಗ್ಲಾ ವಲಸಿಗರೇ ಇರ್ತಾರೆ. ಅದನ್ನ ಒಂದು ವಿಡಿಯೋ ಮಾಡಾಕಿರ್ತಾರೆ, ಇಲ್ಲೆಲ್ಲ ಬಾಂಗ್ಲಾ ವಲಸಿಗರು ಇದಾರೆ, ಇದ್ರ ಬಗ್ಗೆ ಒಂದು ಕ್ರಮ ತಗೊಳ್ಳಿ ಅಂತ ಒಂದು ವಿಡಿಯೋ ಮಾಡಿರ್ತಾರೆ. ಮತ್ತೆ ಅವರೇ ಹೋಗಿ ಸ್ಟೇಷನ್ ಹೋಗಿ ಒಂದು ಕಂಪ್ಲೇಂಟ್ ಕೊಡ್ತಾರೆ, ಈ ತರ ಪ್ರದೇಶದಲ್ಲಿ ಬಾಂಗ್ಲಾ ವಲಸಿಗರು ಇದಾರೆ, ಇವ್ರ ಮೇಲೆ ಕ್ರಮ ತಗೊಳ್ಳಿ, ಅವ್ರ ದೇಶಕ್ಕೆ ಕಳಿಸ್ಕೊಡಿ ಅಂತ ಒಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಸ್ವಲ್ಪ ಹೊತ್ರಲ್ಲೇ ಏನಾಗುತ್ತೆ, ಅದು ಉಲ್ಟಾ ಆಗ್ಬಿಡುತ್ತೆ. ಏನು ಒಂದು ಹೇಳಿರ್ತಾರೆ, ಅವ್ರ ಮೇಲೆ ಉಲ್ಟಾ ಕಂಪ್ಲೇಂಟ್ ಆಗ್ಬಿಡುತ್ತೆ. ಏನಂತ ಕಂಪ್ಲೇಂಟ್ ಕೊಡ್ತಾರೆ, ಇಲ್ಲೊಬ್ರು ಬಂದಿದ್ರು, ಇವ್ರು ನಮ್ಗೆಲ್ಲ ಹಲ್ಲೆ ಮಾಡಿದ್ರು, ಹೊಡೆದ್ರು ಅಂತ ಈ ಅಕ್ರಮ ಬಾಂಗ್ಲಾ ವಲಸಿಗರೇನಿರ್ತಾರೆ ಅವ್ರು ಕಂಪ್ಲೇಂಟ್ ಕೊಡ್ತಾರೆ. ಅದನ್ನ ರಿಜಿಸ್ಟರ್ ಮಾಡ್ಕೊಂಡ್ಬಿಡ್ತಾರೆ. ರಿಜಿಸ್ಟರ್ ಅಲ್ಲಿ ಅವ್ರು ಹೇಳ್ತಾರೆ, ನಾವು ಬಾಂಗ್ಲಾದೇಶದವರು 4 ವರ್ಷದಿಂದ ಇಲ್ಲೇ ಇದೀವಿ, 15 ವರ್ಷದಿಂದ ಇಲ್ಲೇ ಇದೀವಿ ಅಂತ. ಆಶ್ಚರ್ಯ ಆಗ್ಬಿಡುತ್ತೆ. ನಾಗಪ್ರಸನ್ನ ಅವರು ಸರಿಯಾಗಿ ಚಾಟಿ ಬೀಸ್ತಾರೆ. ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ, ಇಷ್ಟೆಲ್ಲ ಆಗತ್ತೆ, ಉಲ್ಟಾ ಕಂಪ್ಲೇಂಟ್ ರಿಜಿಸ್ಟರ್ ಆಗಿಸತ್ತ ಇವ್ರನ್ನ ಅರೆಸ್ಟ್ ಕೂಡ ಮಾಡ್ಬಿಡ್ತಾರೆ. ಆಗುತ್ತೆ ಅಂದ್ರೆ, ನಾಗಪ್ರಸನ್ನ ಅವರು ಪ್ರಶ್ನೆ ಮಾಡ್ತಾರೆ, ಹಲ್ಲೆ ಮಾಡಿದ್ರು, ಬಿಕ್ಕರ ಹಲ್ಲೆ ಅಂತ ಏನಿದೆ, ಅವ್ರ ಹಾಸ್ಪಿಟ್ಲಿಗೆ ಹೋಗಿದ್ರ, ಅದ್ರ ಬಗ್ಗೆ ಏನಾದ್ರು ದಾಖಲಾತಿಗಳಿದ್ಯಾ, ಏನು ಇರೋದಿಲ್ಲ. ಕೋಪಗೊಂಡ ಜಡ್ಜಿಯು ಸರಿಯಾಗಿ ತರಾಟೆ ತಗೊಂತಾರೆ ಪೊಲೀಸರಿಗೆ. ಮೊದ್ಲು ಈ ತರ ಒಂದು ಪ್ರಕರಣಗಳು ಏನಿರ್ತಾವೆ ಇದನ್ನ ಮೊದ್ಲು ಸರಿಪಡಿಸಿ ಭಾಷಣ ಬಿಗಿಯೋದನ್ನ ಬಿಡಿ. ಇಂಥವ್ರು ಏನಿದ್ದಾರೆ ಅಕ್ರಮ ಬಾಂಗ್ಲಾ ವಲಸಿಗರು, ಅವ್ರನ್ನ ಫಸ್ಟ್ ಅವರ ದೇಶಕ್ಕೆ ಮೊದ್ಲು ಕಳಿಸ್ಕೊಡಿ ಅಂತ ಸರಿಯಾಗಿ ಚಾಟಿ ಬೀಸುತ್ತೆ. ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ, ಈ ಒಂದು ಪ್ರಕರಣದಲ್ಲಿ ನ್ಯಾಯಮೂರ್ತಿಗಳು ಹೇಳ್ತಾರೆ, ಇವ್ರಿಗೆ ಯಾರು ಕೆಲಸ ಕೊಡ್ತಾರೆ, ಯಾರು ಬಾಡಿಗೆ ಮನೆ ಕೊಡ್ತಾರೆ, ಅವ್ರ ವಿರುದ್ಧನೂ ಒಂದು ಕಂಪ್ಲೇಂಟ್ ನ ರಿಜಿಸ್ಟರ್ ಮಾಡಬೇಕು ಅಂತ ಕಟುವಾಗಿ ನಾಗಪ್ರಸನ್ನ ಅವರು ಹೇಳ್ತಾರೆ. ಮತ್ತೆ ಈ ಒಂದು ಪ್ರಕರಣ ಏನಿದೆ, ಇವ್ರನ್ನ ನಿಜವಾಗ್ಲೂ ನೀವು ಏನ್ ಮಾಡಿದ್ದೀರಾ, ಅವ್ರನ್ನ ಕಳಿಸಿದ್ದೀರಾ ಇಲ್ವಾ, ಎಲ್ಲಿದ್ದಾರೆ ಅಂತ ಕೂಲಂಕುಷವಾಗಿ ನೆಕ್ಸ್ಟ್ ಡೇಟ್ ಅಲ್ಲಿ ನೀವು ಎಲ್ಲಾನು ದಾಖಲೆ ಸಮೇತ ತಗೊಂಬಂದು ಕೊಡಬೇಕು ಅಂತ ಇಷ್ಟೆಲ್ಲ ಆಯ್ತು. ಮತ್ತೆ ಅವ್ರು ಏನ್ ಕಂಪ್ಲೇಂಟ್ ಕೊಟ್ಟಿದ್ರು, ಅವ್ರನ್ನ ಅರೆಸ್ಟ್ ಮಾಡಿದ್ರು, ಅದಕ್ಕೂ ಕೂಡ ನಾಗಪ್ರಸನ್ನ ಅವರ ಪೀಠ ಸ್ಟೇ ಕೂಡ ಕೊಟ್ಟಿದೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತೂ ಈ ಒಂದು ಏನೋ ಒಂದು ವಾದ ವಿವಾದ ಇತ್ತು, ಸಖತ್ತಾಗೆ ಇತ್ತು. ಮತ್ತೆ ಸ್ನೇಹಿತರೆ, ನೀವು ಈ ವಿಡಿಯೋನ ನೋಡಿರ್ತೀರಾ ಅನ್ಕೊಂತೀನಿ. ನಿಮ್ಗೆ ಏನ್ ಅನ್ನಿಸ್ತು ಈ ಅಕ್ರಮ ಬಾಂಗ್ಲಾ ವಲಸಿಗರ ಬಗ್ಗೆ? ಮತ್ತೆ ಈಗಿನ ಸರ್ಕಾರ ಏನ್ ಮಾಡ್ತಿದೆ, ನಿದ್ದೆಗಿದ್ದೆ ಮಾಡ್ತಿದ್ಯಾ ಏನು? ಅವ್ರು ಕಂಪ್ಲೇಂಟ್ ಕೊಟ್ರೆ ರಿಜಿಸ್ಟರ್ ಮಾಡ್ಕೊಂತಾರಲ್ಲ ಪೊಲೀಸರಿಗೆ, ನೀವೇನ್ ಹೇಳ್ತೀರಾ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ. ಮುಂದಿನ ಅಪ್ಡೇಟ್ಗಳನ್ನ ಕೊಡೋದಕ್ಕೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.